ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಸಾಪೇಕ್ಷದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಎ ಐಸಾಕ್ ನ್ಯೂಟನ್, ಆಪ್ಷನ್ ಬಿ ಆರ್ಕಿಮಿಡೀಸ್, ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಡಿ ಗೆಲಿಲಿಯೋ ಗೆಲಿಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್. ಕೆಳಗಿನವುಗಳಲ್ಲಿ ಯಾವುದು ಅವಾಹಕದ ಉದಾಹರಣೆ? ಆಪ್ಷನ್ ಎ ವಜ್ರ, ಆಪ್ಷನ್ ಬಿ ಮರ್ಕ್ಯೂರಿ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಕ್ರೋಮಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ವಜ್ರ. ವಜ್ರವು ಅವಾಹಕವಾಗಿದೆ, ಆದರೆ ಮರ್ಕ್ಯೂರಿ, ಕಬ್ಬಿಣ ಮತ್ತು ಕ್ರೋಮಿಯಂ ವಾಹಕಗಳಾಗಿವೆ. ಕೆಳಗಿನ ಯಾವ ವರ್ಣದ್ರವ್ಯವು ಎಲೆಗಳು, ಹಣ್ಣುಗಳು ಮತ್ತು ಹೂಗಳಿಗೆ ಹಳದಿ ಬಣ್ಣವನ್ನು ನೀಡುತ್ತದೆ? ಆಪ್ಷನ್ ಎ ಕ್ಲೋರೋಫಿಲ್, ಆಪ್ಷನ್ ಬಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಆಂಥೋಸಯಾನಿನ್, ಆಪ್ಷನ್ ಡಿ ಕ್ಸಾಂಥೋಫಿಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಸಾಂಥೋಫಿಲ್. ಕ್ಸಾಂಥೋಫಿಲ್ ಎಲೆಗಳು, ಹಣ್ಣುಗಳು ಮತ್ತು ಹೂಗಳಿಗೆ ಹಳದಿ ಬಣ್ಣವನ್ನು ನೀಡುವ ವರ್ಣದ್ರವ್ಯವಾಗಿದೆ. ಸಸ್ಯದ ಪುರುಷ ಸಂತಾನೋತ್ಪತ್ತಿ ಅಂಗದಲ್ಲಿ ಪರಾಗದ ಬೆಳವಣಿಗೆ ನಡೆಯುವ ರಚನೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮೈಕ್ರೋಸ್ಪೋರಾಂಜಿಯಂ, ಆಪ್ಷನ್ ಬಿ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್, ಆಪ್ಷನ್ ಸಿ ಸ್ಪೋರುಲೈಸೇಷನ್, ಆಪ್ಷನ್ ಡಿ ಅಪೋಮಿಕ್ಸಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಮೈಕ್ರೋಸ್ಪೋರಾಂಜಿಯಂ. ಎಲೆಗಳ ಮೇಲೆ ದೊಡ್ಡ ಹಳದಿ ಚುಕ್ಕೆಗಳು ಕಾಣಿಸಿಕೊಳ್ಳುವ ಸಸ್ಯ ರೋಗ ಯಾವುದು? ಆಪ್ಷನ್ ಎ ಬ್ಯಾಕ್ಟೀರಿಯಾದ ರೋಗ, ಆಪ್ಷನ್ ಬಿ ಬ್ಯಾಕ್ಟೀರಿಯಾದ ಚುಕ್ಕೆ, ಆಪ್ಷನ್ ಸಿ ಗಿಡ ಹೇನುಗಳು, ಆಪ್ಷನ್ ಡಿ ಬೊಟ್ರಿಟಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾದ ರೋಗ. ಕೋಣೆಯ ಉಷ್ಣಾಂಶದಲ್ಲಿ ಗಾಳಿಯ ಸಾಂದ್ರತೆ ಎಷ್ಟು? ಆಪ್ಷನ್ ಎ 1.41, ಆಪ್ಷನ್ ಬಿ 1.75, ಆಪ್ಷನ್ ಸಿ 1.29, ಆಪ್ಷನ್ ಡಿ 1.9. ಸರಿಯಾದ ಉತ್ತರ ಆಪ್ಷನ್ ಸಿ 1.29. ಕೆಳಗಿನ ಯಾವ ವೈರಸ್ ಅನ್ನು ಸಾಮಾನ್ಯ ಶೀತ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ವೆರಿಯೋಲಾ ವೈರಸ್, ಆಪ್ಷನ್ ಬಿ ರೈನೋ ವೈರಸ್, ಆಪ್ಷನ್ ಸಿ ವೆರಿಸೆಲ್ಲಾ ಜೋಸ್ಟರ್ ವೈರಸ್, ಆಪ್ಷನ್ ಡಿ ಮೈಕ್ಸೋ ವೈರಸ್. ಸರಿಯಾದ ಉತ್ತರ ಆಪ್ಷನ್ ಬಿ ರೈನೋ ವೈರಸ್. ರೈನೋ ವೈರಸ್ ಅನ್ನು ಸಾಮಾನ್ಯ ಶೀತ ಎಂದು ಕರೆಯುತ್ತಾರೆ. ಇದನ್ನು RNA ವೈರಸ್ ಎಂದು ಸಹ ಕರೆಯುತ್ತಾರೆ. ವೈಟ್ ಪ್ಲೇಗ್ ಎಂದು ಸಾಮಾನ್ಯವಾಗಿ ಏನನ್ನು ಕರೆಯುತ್ತಾರೆ? ಆಪ್ಷನ್ ಎ ಟೈಫಾಯ್ಡ್, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಕ್ಷಯ, ಆಪ್ಷನ್ ಡಿ ಪ್ಲೇಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಷಯರೋಗ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಿಯಿಂದ ಉಂಟಾಗುವ ಕ್ಷಯರೋಗವು ಪ್ರಾಥಮಿಕವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. 19ನೇ ಶತಮಾನದ ಆರಂಭದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಅದರ ಸೋಂಕಿನಿಂದ ಸಾಯುವ ಕಾರಣದಿಂದ ಇದನ್ನು ವೈಟ್ ಪ್ಲೇಗ್ ಎಂದು ಕರೆಯಲಾಯಿತು. ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳನ್ನು ತೊಡೆದುಹಾಕಲು ಉತ್ತಮ ಪರಿಹಾರವೆಂದರೆ ಆಪ್ಷನ್ ಎ ಸುಡುವಿಕೆ, ಬಿ ಡಂಪಿಂಗ್, ಸಿ ಹೂಳುವಿಕೆ, ಡಿ ಮರುಬಳಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮರುಬಳಕೆ. ಪ್ಲಾಸ್ಟಿಕ್ ನಂತಹ ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯವನ್ನು ತೊಡೆದುಹಾಕಲು ಉತ್ತಮ ಮಾರ್ಗವೆಂದರೆ ಅವುಗಳನ್ನು ಮರುಬಳಕೆ ಮಾಡುವುದು. ದೊಡ್ಡ ಮಾಂಸಾಹಾರಿಗಳನ್ನ ಡ್ಯಾಶ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ತೃತೀಯ ಗ್ರಾಹಕರು, ಆಪ್ಷನ್ ಬಿ ಪ್ರಾಥಮಿಕ ಗ್ರಾಹಕರು, ಆಪ್ಷನ್ ಸಿ ದ್ವಿತೀಯ ಗ್ರಾಹಕರು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ.
ಸರಿಯಾದ ಉತ್ತರ ಆಪ್ಷನ್ ಎ ತೃತೀಯ ಗ್ರಾಹಕರು.